ಸ್ನೇಹಿತರೆ ನಮಸ್ತೆ. ಇವತ್ತ ದಿನಾಂಕ 8ನೇ ತಾರೀಕು ರವಿವಾರ ದಿನ. ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಭಾಳಷ್ಟು ಜನ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಸರ್ಕಾರಿ ವಾಹನವನ್ನು ದುರುಪಯೋಗ ಮಾಡಿಕೊಳ್ತಾರೆ. ನಿಮಗೆಲ್ಲ ಗೊತ್ತಿದೆ. ಸರ್ಕಾರಿ ವಾಹನ ಅಂದರೆ ಇವರ ಅಪ್ಪನ ಮನೆ ಥರ ದುರುಪಯೋಗ ಮಾಡಿಕೊಳ್ತಾರೆ. ಆದರೆ ನಮ್ಮ ಯಾದಗಿರಿ ನಗರದಲ್ಲಿರುವಂತಹ ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆಯವರು ಸಂಡೇ ದಿವಸ ಆ ಸರ್ಕಾರಿ ವಾಹನವನ್ನು ಸರ್ಕಾರಿ ಜಾಗದಲ್ಲಿ ಇಟ್ಟು ಹೋಗಿದ್ದಾರೆ. ನೋಡಿ, ಇವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಇಂತಹ ಅಧಿಕಾರಿಗಳು ನಮಗೆ ಬೇಕಾಗುತ್ತೆ. ಯಾಕಂತಂದರೆ ಸರ್ಕಾರಿ ವಾಹನ ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಉಪಯೋಗ ಮಾಡಬೇಕು, ಅದೇ ಥರ ಅವರು ಉಪಯೋಗ ಮಾಡ್ತಾಯಿದ್ದಾರೆ. ಬೇರೆಯವ್ರ ಥರ ತಮಗೆ ಬೇಕಾದಂಗೆ ತರಹ ಸಂಡೇನೂ ಯೂಸ್ ಮಾಡ್ತಾರೆ ಕೆಲವೊಬ್ಬರು. ಆದರೆ ಈ ಅಧಿಕಾರಿಗಳು ಹಂಗಿಲ್ಲ. ನೋಡಿ, ಇವತ್ತು ಸಂಡೇ ಇದೆ, ಇಲ್ಲೇ ನಿಲ್ಲಿಸಿ ಹೋಗಿದ್ದಾರೆ ವಾಹನವನ್ನು. ಎಲ್ಲ ಅಧಿಕಾರಿಗಳು ಇವತ್ತು ನಮ್ಮ ಉಪನಿರ್ದೇಶಕರ ಅಧಿಕಾರಿಗಳ ಥರ ಯೋಚನೆ ಮಾಡಿದರೆ ಸಾರ್ವಜನಿಕರ ಕಟ್ಟಂಥ ತೆರಿಗೆಗೂ ಒಂದು ಬೆಲೆ ಇರುತ್ತೆ, ಮತ್ತು ಸರ್ಕಾರಕ್ಕೆ ಹೊಡೆತ ಕಡಿಮೆ ಆಗುತ್ತೆ, ಹೊರೆ ಕಡಿಮೆ ಆಗುತ್ತೆ. ಇವತ್ತು ನಾನು ಈ ಅಧಿಕಾರಿಗಳ ಬಗ್ಗೆ ನಾನು ಭಾಳಷ್ಟು ಹೆಮ್ಮೆ ಇದೆ. ಈ ರೀತಿ ಅಧಿಕಾರಿಗಳು ಇರಬೇಕು. ಯಾಕಂತಂದರೆ ಸುಮ್ಮನೆ ಅಧಿಕಾರಿಗಳಿದ್ದೀವಿ, ನಾವು ಎಲ್ಲಿ ಬೇಕಾದರೂ ಒಯ್ಯಬೇಕಂತೇಳಿ ಭಾಳಷ್ಟು ಜನ ಒಯ್ತಾರೆ. ನೀವು ನೋಡಿ, 2 ವಾಹನಗಳು ಇಲ್ಲೇ ನಿಲ್ಲಿಸಿ ಹೋಗಿದ್ದಾರೆ ಸಂಡೇ ದಿವಸ. ಇದು ರೀ ನಮ್ಮ ಅಧಿಕಾರಿಗಳಿಗೆ ಇರುವ ಜವಾಬ್ದಾರಿಯಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಬೇರೆದು ಎಲ್ಲ ಮಾಡ್ತಾಯಿದ್ದಾರೆ ನಾನು ಹೇಳ್ತಾ ಇಲ್ಲ. ನನ್ನ ಕಣ್ಣಿಗೆ ಕಂಡಿದ್ದು ಇದು ಜವಾಬ್ದಾರಿತನದಿಂದ ಅವರು ಮಾಡ್ತಾಯಿದ್ದಾರೆ ಕೆಲಸ. ನೋಡಿ, ಇದು ಜವಾಬ್ದಾರಿ ಇರಬೇಕು ಅಧಿಕಾರಿಗಳಿಗೆ. ಈ ರೀತಿ ಇದು ನಾನು ಸಂಡೇ ದಿವಸ ಯೂಸ್ ಮಾಡಬಾರ್ದು ಅಂತೇಳಿ ಅವರು ಇಲ್ಲಿ ನಿಲ್ಲಿಸಿ ಹೋಗಿದ್ದಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಸಂಡೇ ಇರಲಿ ಯಾವುದೇ ಸೂಟಿ ದಿವಸ ಸಹ ಸರ್ಕಾರಿ ವಾಹನ ತನ್ನ ಅಪ್ಪನ ಮನೆ ಥರ ತೊಗೊಂಡು ತಿರುಗಾಡ್ತಾರೆ. ಆದರೆ ಈ ಅಧಿಕಾರಿ ಹಂಗಿಲ್ಲ. ಇವತ್ತು ಸಂಡೇ ಇದೆ ಅಪ್ಪ, ಸೂಟಿ ಇದೆ, ಈ ವಾಹನವನ್ನು ನಾವು ತೊಗೊಂಡು ತಿರುಗಾಡಬಾರ್ದು, ಈ ಯಾರ ವಾಹನ ಎಲ್ಲಿರಬೇಕು ಅಲ್ಲಿ ಇಟ್ಟು ಹೋಗೋಣ ಅಂಥೇಳಿ ಇವತ್ತು ಇಲ್ಲಿ ಇಟ್ಟು ಹೋಗಿದ್ದಾರೆ. ಮತ್ತು ನಾಳೆ ಅವರು ಡ್ಯೂಟಿ ಇದ್ದರೆ ಮತ್ತೆ ಅದೇ ವಾಹನವನ್ನು ತೊಗೊಂಡು ತಿರುಗಾಡ್ತಾರೆ. ಇದು ಅಂದರೆ ಜವಾಬ್ದಾರಿಯಿಂದ ಮಾಡುವಂಥ ಕೆಲಸ ಇದು. ಈ ರೀತಿ ಜವಾಬ್ದಾರಿ ಇರಬೇಕು. ನೋಡಿ, ಜವಾಬ್ದಾರಿ ಎಷ್ಟೊಂದಿದೆ ಅಂತಂದರೆ ಎಲ್ಲ ಅಧಿಕಾರಿಗಳು ಇದೇ ರೀತಿ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಂತ ನನ್ನ ಒಂದು ಅನಿಸಿಕೆ. ಮತ್ತು ಯಾರ್ಯಾರು ಸುಮ್ಮನೆ ತೊಗೊಂಡು ತಿರುಗಾಡೋ ನಾಲ್ಕು ಅಧಿಕಾರಿಗಳಿಗೆ ಈ ವಿಡಿಯೋ ನೋಡಿ ಸ್ವಲ್ಪ ಕಲಿತುಕೊಳ್ಬೇಕು. ನಮ್ಮ ಯಾದಗಿರಿ ಉಪನಿರ್ದೇಶಕರ ಕಾರ್ಯಾಲಯ ಈ ಅಧಿಕಾರಿಗಳ ಒಂದು ವಿಡಿಯೋ ನೋಡಿ ತಾವು ಎಚ್ಚೆತ್ತುಕೊಂಡು ಇವರ ಹಾದಿಯಲ್ಲಿ ನೀವು ನಡಿಬೇಕು ಅನ್ನುವುದೇ ನನ್ನ ಆಸೆ. ಯಾಕಂತಂದರೆ ಭಾಳಷ್ಟು ಕಡೆ ಜನ ಎಲ್ಲೆಲ್ಲಿ ಸಂಡೇ ದಿವಸ ತೊಗೊಂಡು ತಿರುಗಾಡ್ತಾರೆ, ಸೂಟಿ ದಿನಗಳಲ್ಲಿ ತೊಗೊಂಡು ತಿರುಗಾಡ್ತಾರೆ. ಅಂಥವ್ರಿಗೆಲ್ಲ ಪ್ರಶ್ನೆ ಮಾಡ್ತಾಯಿದ್ದಾರೆ. ಆ ಪ್ರಶ್ನೆ ಮಾಡಬಾರ್ದು ಅಂತಂದರೆ ಈ ರೀತಿ ತಾವು ಸೂಟಿ ದಿನಗಳಲ್ಲಿ ಸಂಡೇ ಆಗಿರ್ಬೋದು, ಮತ್ತು ಯಾವಾಗ ನಿಮ್ಗೆ ರಜೆ ದಿನಗಳು ಇರ್ತಾವಲ್ಲ, ಆ ರಜೆ ದಿನಗಳಲ್ಲಿ ಈ ರೀತಿ ನಿಲ್ಲಿಸ್ಕೊ ಹೋಗ್ಬೇಕಂತ ನನ್ನ ಮನವಿ. ಧನ್ಯವಾದಗಳು.